ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಶ್ರುತಿ. ಈ ಕ್ಷಣದ ಗ್ಯಾರಂಟಿಯ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ, ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಷ್ಟು ದಿನ ರಾಜ್ಯ ರಾಜಕೀಯದಲ್ಲಿ ವಾಲ್ಮೀಕಿ ಹಗರಣ ಆಯಿತು, ಮತ್ತೊಂದು ಕಡೆ ಅಬಕಾರಿ ಹಗರಣ ಆಯಿತು, ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತಲೇ ಅತಿ ದೊಡ್ಡ ಸದ್ದು ಸುದ್ದಿಗಳು ಆಗಿದ್ದನ್ನ ಕೂಡ ಕೇಳಿಸ್ಕೊಂಡ್ವಿ. ಈಗ ಅದಾದ ಬಳಿಕ ಮತ್ತೊಂದು ಹಗರಣಕ್ಕೆ ಸಂಬಂಧಪಟ್ಟಂತಹ ಬಿಗ್ ಎಕ್ಸ್ಪೋಸ್ ಅನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಅತಿ ದೊಡ್ಡ ಹಗರಣದ ಡೀಟೇಲ್ಸ್, ಅಬಕಾರಿ ಹಗರಣ ಆಯ್ತು, ವಾಲ್ಮೀಕಿ ಆಯ್ತು, ಹನಿ ಟ್ರ್ಯಾಪ್ ವಿಚಾರ ಆಯ್ತು. ಈಗ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಮೇಜರ್ ಹಗರಣದ ಸದ್ದು. ಆ ಹಗರಣದಲ್ಲಿ ಕೇಳಿ ಬರ್ತಾ ಇದೆ ಆ ಮೂವರು ಪ್ರಭಾವಿ ಸಚಿವರ ಹೆಸರು. ನೂರಾರು ಕೋಟಿ ಹಗರಣದಲ್ಲಿ ಸಿಲುಕಾಕಿಕೊಳ್ತಾರ ಆ ಮೂವರು ಸಚಿವರು. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಮೈಸೂರು ಭಾಗದ ಸಚಿವರು. ಈ ಮೂರು ಭಾಗದ ಪ್ರಭಾವಿ ಸಚಿವರ ಆಪ್ತರಿಂದ ಲೋಕಾಯುಕ್ತಕ್ಕೆ ದೋಖಾ ಮಾಡಲಾಗಿದೆ. ಭ್ರಷ್ಟರ ಬೇಟೆಯಾಡೋ ಹೆಸರಲ್ಲಿ ಲೋಕಾಯುಕ್ತ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಯಾವ ರೀತಿ ಹಣ ಮಾಡ್ತಾ ಇದ್ರು, ಆ ರೀತಿ ಹಣವನ್ನ ಪಡೆದುಕೊಂಡು ಅದನ್ನ ಎಲ್ಲಿಗೆ ಇನ್ವೆಸ್ಟ್ ಮಾಡ್ತಾ ಇದ್ರು, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಯಾರೆಲ್ಲ ಪ್ರಭಾವಿ ಸಚಿವರ ಪಾತ್ರ ಇದರಲ್ಲಿ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಸುದ್ದಿ ಈ ಕ್ಷಣಕ್ಕೆ. ಆ ಮೂವರು ಪ್ರಭಾವಿ ಸಚಿವರ ಆಪ್ತರೇ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಆ ಮೂವರು ಸಚಿವರಿಗೂ ಕೂಡ ಕಂಟಕ ಎದುರಾಗುತ್ತಾ ಅಂತ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಮೈಸೂರು ಭಾಗದ ಸಚಿವರು, ಆ ಮೂವರು ಸಚಿವರು ಯಾರು ಅನ್ನೋದು ಅಂದಾಜಿಗೆ ಜನರಿಗೆ ಗೊತ್ತಾಗ್ಬಿಡುತ್ತೆ ಯಾರವರು ಅಂತ. ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೀವು ನೋಡಿದ್ಮೇಲೆ ಆ ಸಚಿವರು ಯಾರು ಅನ್ನೋದು ಕೂಡ ಅರ್ಥ ಆಗಿ ಹೋಗುತ್ತೆ. ಲೋಕಾಯುಕ್ತದ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಕೆಲವರ ಹತ್ರ ಬ್ಲಾಕ್ ಮೇಲ್ ಮಾಡಿ ಯಾವ ರೀತಿ ಹಣ ವಸೂಲಿ ಮಾಡ್ತಾ ಇದ್ರಲ್ಲ, ಆ ದಂಧೆಗೆ ಸಂಬಂಧಪಟ್ಟಂತೆ ಪ್ರಭಾವಿ ಸಚಿವರ ಪಾತ್ರ ಕೂಡ ಇದೆಯಾ ಅನ್ನೋದು ಪ್ರಶ್ನೆ. ಬಟ್ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಆ ಮೂವರ ಸಚಿವರ ಪಾತ್ರ ಕೂಡ ಇದೆ ಅಂತ. ಅವರ ಆಪ್ತರೇ ಇದರಲ್ಲಿ ಭಾಗಿಯಾಗಿರೋದ್ರಿಂದ ಸಚಿವರಿಗೆ ಮಾಹಿತಿ ಇಲ್ಲದೆ ಇರುತ್ತಾ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ. ಮಾಹಿತಿ ಇದ್ದು ಕೂಡ ಸಚಿವರು ಸೈಲೆಂಟ್ ಆಗಿದ್ದಾರಾ ಈ ಹಗರಣದಲ್ಲಿ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಹಾಗಾದ್ರೆ ಹೇಗೆ ನಡೀತಾ ಇತ್ತು ಈ ಹಗರಣ, ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾವ ಸಚಿವರ ಆಪ್ತರು ಇದರಲ್ಲಿ ಭಾಗಿಯಾಗಿದ್ದಾರೆ, ಲೋಕಾಯುಕ್ತ ಹೆಸರನ್ನ ಯಾವ ರೀತಿ ದುರ್ಬಳಕೆ ಮಾಡಲಾಗಿದೆ, ಯಾವ ರೀತಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು, ಹಣ ಪಡೆದುಕೊಳ್ತಾ ಇದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ. ಕಾರ್ಯದರ್ಶಿಗಳು ಮಾಡಿರುವಂತಹ ತಪ್ಪಿಗೆ ಸಚಿವರ ತಲೆದಂಡ ಆಗುತ್ತಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಅತಿ ದೊಡ್ಡ ಹಗರಣ. ಲೋಕಾಯುಕ್ತ ಹೆಸರಲ್ಲಿ ಸಚಿವರ ಆಪ್ತರಿಂದ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಲಾಗಿದೆ. ಲೂಟಿಯಿಂದ ಕ್ರಿಪ್ಟೋ ಕರೆನ್ಸಿಯಲ್ಲಿ ಅದನ್ನ ಇನ್ವೆಸ್ಟ್ ಕೂಡ ಮಾಡಿದ್ದಾರೆ ಎನ್ನುವಂತಹ ವಿಚಾರ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಆದಂತಹ ಹಣ, ಆಪ್ತ ಕಾರ್ಯದರ್ಶಿಗಳ ಲೂಟಿಯಿಂದ ಮೂವರು ಸಚಿವರಿಗೆ ಅತಿ ದೊಡ್ಡ ಕುತ್ತು. ಆ ಮೂಲಕ ಸಚಿವರ ತಲೆದಂಡ ಆಗುತ್ತಾ, ಅವ್ರಿಗೆ ಶಿಕ್ಷೆ ಆಗುತ್ತಾ, ಅವರ ಪಾತ್ರ ಏನು, ಅವರ ಪ್ರಭಾವ ಹೇಗೆ, ಅವರಿಗೆ ಮಾಹಿತಿ ಇರಲಿಲ್ವಾ, ಮಾಹಿತಿ ಇದ್ದು ಕೂಡ ಸಚಿವರು ಸೈಲೆಂಟ್ ಆದ್ರ, ಇದೆಲ್ಲವೂ ಕೂಡ ಬಹುದೊಡ್ಡ ಪ್ರಶ್ನೆ. ತನಿಖೆಯಿಂದಲೇ ಸಚಿವರ ಪಾತ್ರದ ಬಗ್ಗೆ ಗೊತ್ತಾಗುತ್ತೆ. ಆ ಪಾತ್ರ ಸಾಬೀತಾದ್ರೆ ಸಚಿವರ ತಲೆದಂಡ ಆಗುತ್ತಾ ಅನ್ನೋದು ಬಹುದೊಡ್ಡ ಪ್ರಶ್ನೆ ಈ ಕ್ಷಣಕ್ಕೆ. ಇಷ್ಟು ದಿನ ರಾಜ್ಯ ರಾಜಕೀಯದಲ್ಲಿ ನಮಗೂ ನಿಮಗೂ ಗೊತ್ತು, ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಆ ಇಲಾಖೆಯ ಜವಾಬ್ದಾರಿ ಹೊತ್ತಂತ ಸಚಿವರ ಪಾತ್ರ ಯಾವ ರೀತಿ ಇತ್ತು ಅದನ್ನ ಕೂಡ ಗಮನಿಸಿದ್ವಿ. ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೆಲವರ ಪಾತ್ರ ಹೇಗಿತ್ತು ಆ ಹಗರಣದಲ್ಲಿ ಅನ್ನೋದನ್ನ ಗಮನಿಸಿದ್ವಿ. ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲೇ ಕೆಎನ್ ರಾಜಣ್ಣ ಅವರು ಅದನ್ನ ಪ್ರಸ್ತಾಪ ಮಾಡಿದ್ರು ಅನ್ನೋ ಕಾರಣಕ್ಕೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು ಈ ಇಷ್ಟು ಹಗರಣಗಳು. ಬಟ್ ಇದಾದ ಬಳಿಕ ಎಲ್ಲವೂ ಕೂಡ ಸೈಲೆಂಟ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆಗೆ ಇಲ್ಲ. ಮತ್ತೊಂದು ಅತಿ ದೊಡ್ಡ ಹಗರಣದಲ್ಲಿ ಕೆಲ ಸಚಿವರ ಆಪ್ತರೇ ಭಾಗಿಯಾಗಿದ್ದಾರೆ ಎನ್ನುವಂತಹ ವಿಚಾರ ಬೆಳಕಿಗೆ ಬರುತ್ತೆ. ಆ ಪ್ರಕರಣ ಹೇಗೆ ಬೆಳಕಿಗೆ ಬಂತು, ಯಾರೆಲ್ಲ ಭಾಗಿಯಾಗಿದ್ರು, ಜೊತೆಗೆ ಸಚಿವರ ತಲೆದಂಡ ಯಾಕಾಗುತ್ತೆ, ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಈ ಕಂಪ್ಲೀಟ್ ಸ್ಟೋರಿಯನ್ನ ಮುಂದುವರೆದು ನೀವು ನೋಡಿದಾಗ ಅರ್ಥ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಹಗರಣ ನಡೆಯುತ್ತೆ, ಅದರಲ್ಲಿ ಸಚಿವರು ಆಪ್ತರು ಭಾಗಿಯಾಗ್ತಾರೆ ಅಂದ್ರೆ ಇಲ್ಲಿ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಚಿವರ ಪಾತ್ರ ಇಲ್ಲದೆ ಇರುತ್ತಾ, ಅವರ ಪ್ರಭಾವ ಇಲ್ಲದೆ ಇರುತ್ತಾ, ಅವರಿಗೆ ಮಾಹಿತಿ ಇಲ್ಲದೆ ಇರುತ್ತಾ, ಮಾಹಿತಿ ಗೊತ್ತದ್ದು ಕೂಡ ಯಾಕೆ ಸೈಲೆಂಟ್ ಆದ್ರು ಸಚಿವರು, ಈ ಹಗರಣಕ್ಕೆ ಹಾಗಾದ್ರೆ ಅವರೇ ಕುಮ್ಮಕ್ಕು ಕೊಟ್ರಾ, ಇದೆಲ್ಲವೂ ಕೂಡ ಪ್ರಶ್ನೆ.
ಆಪ್ತ ಸಹಾಯಕರು ಮಾಡಿರುವಂತಹ ಈ ಎಡವಟ್ಟಿಗೆ, ಈ ಕೆಲಸಕ್ಕೆ, ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಸಚಿವರಿಗೆ ಏನಾದರೂ ಶಿಕ್ಷೆ ಆಗುತ್ತಾ? ಅವರ ತಲೆದಂಡ ಆಗುತ್ತಾ? ಆ 3 ಸಚಿವರು ಯಾರು? ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರಾಜ್ಯ ರಾಜಕೀಯದಲ್ಲಿ ಈಗ ಇದೇ ವಿಚಾರಗಳು ಬಿಸಿ ಬಿಸಿಯಾಗಿ ಚರ್ಚೆಯಾಗ್ತಾ ಇದೆ. ಹಾಗಾದ್ರೆ ಈ ಎಲ್ಲಾ ವಿಚಾರಗಳು ಯಾವಾಗ ತೆರೆದುಕೊಳ್ಳಬಹುದು, ಹೇಗೆ ತೆರೆದುಕೊಳ್ಳುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒನ್ಸ್ ಅಗೇನ್ ತನಿಖೆಯಿಂದಲೇ ಎಲ್ಲವೂ ಕೂಡ ಬೆಳಕಿಗೆ ಬರ್ತಾ ಹೋಗುತ್ತೆ. ಆರೋಪಿ ನಿಂಗಪ್ಪ, ಆತನ ಜೊತೆ ಒಡನಾಟದಲ್ಲಿದ್ರು ಕೆಲ ಸಚಿವರ ಆಪ್ತರು. ತನಿಖೆ ತೀವ್ರಗೊಳ್ತಾ ಇದ್ದಂತೆ ಸಚಿವರ ಆಪ್ತರ ಹೆಸರನ್ನ ಈ ನಿಂಗಪ್ಪ ಬಾಯ್ಬಿಟ್ಟಿದ್ದಾರೆ. ಆರೋಪಿ ಹೇಳಿಕೆ ಬೆನ್ನಲ್ಲೇ ಆಪ್ತ ಕಾರ್ಯದರ್ಶಿಗಳು ಜೊತೆಗೆ ಸಚಿವರಿಗೂ ಕೂಡ ಢವಢವ ಶುರುವಾಗಿದೆ. ಲೋಕಾಲೂಟಿ ಹಣ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಆಗಿದೆ. ಆರೋಪಿ ನಿಂಗಪ್ಪ ಹೇಳಿಕೆ ಬೆನ್ನಲ್ಲೇ ಸಚಿವರ ಸ್ಥಾನಕ್ಕೆ ಕುತ್ತು ಬರಬಹುದಾ? ನಿಂಗಪ್ಪ ಜೊತೆ ಸಂಪರ್ಕದಲ್ಲಿದ್ದ ಸಚಿವರ ಆಪ್ತ ಕಾರ್ಯದರ್ಶಿಗಳ ತಲೆದಂಡ ಆಗುತ್ತಾ? ಆರೋಪಿ ನಿಂಗಪ್ಪ ಜೊತೆ ಒಡನಾಟದಲ್ಲಿದ್ದಂತ ಆ ಸಚಿವರ ಆಪ್ತ ಕಾರ್ಯದರ್ಶಿಗಳು, ಈ ನಿಂಗಪ್ಪನನ್ನ ಯಾವಾಗ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸ್ತಾರೋ ತನಿಖೆಯ ಬಿಸಿಯನ್ನ ತಡೆದುಕೊಳ್ಳೋದಕ್ಕೆ ಆಗದೆ ನಿಂಗಪ್ಪ ಬಾಯ್ಬಿಟ್ಟಿದ್ದಾರೆ. ಸಚಿವರ ಆಪ್ತರು ಕೂಡ ಇಲ್ಲಿ ಭಾಗಿಯಾಗಿದ್ರು. ಅವರ ಅಣತಿಯಂತೆ ಕೆಲ ಕೆಲಸಗಳಾಗಿದೆ, ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ರು ಅಂತ. ಹಾಗಾದ್ರೆ ಯಾವ ಸಚಿವರ ಆಪ್ತರು ಅವರು? ಸಚಿವರಿಗೂ ಕೂಡ ಮಾಹಿತಿ ಇತ್ತ? ಸಚಿವರ ಪಾತ್ರ ಕೂಡ ಇತ್ತ? ಅವರ ಅಣತಿಯಂತೆ ಏನಾದ್ರೂ ಕೆಲಸ ಮಾಡ್ತಾ ಇದ್ರಾ? ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಂಗಪ್ಪ ಅವರಿಗೆ ನಿರಂತರವಾಗಿ ಲೋಕಾಯುಕ್ತ ಅಧಿಕಾರಿಗಳು ಪ್ರಶ್ನೆ ಮಾಡಿದಾಗ ನಿಂಗಪ್ಪ ಹಲವು ಸತ್ಯಗಳನ್ನ ಕೂಡ ತನಿಖೆಯ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ದಾನೆ ಅನ್ನುವಂತಹ ವಿಚಾರ, ಆತ ಬಾಯಿ ಬಿಟ್ಟಿರುವಂತಹ ಸತ್ಯದಿಂದಲೇ ಈಗ 3 ಸಚಿವರಿಗೆ ಢವಢವ ಶುರುವಾಗಿದೆ ಅನ್ನೋದ್ರ ಡೀಟೇಲ್ಸ್. ಆ ಸಚಿವರ ಹೆಸರು ಬಹಿರಂಗ ಆದರೆ ಖಂಡಿತ ಇದು ಸರ್ಕಾರ ಮಟ್ಟದಲ್ಲೇ ಮುಜುಗರದ ಸನ್ನಿವೇಶ. ಆ ಮುಜುಗರವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಒನ್ಸ್ ಅಗೇನ್ ಸಚಿವರ ತಲೆದಂಡ ಆಗುವಂತಹ ಎಲ್ಲಾ ರೀತಿಯ ಸಾಧ್ಯತೆಗಳು ಈ ಹಗರಣದಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಒಂದ್ ಕಡೆ ಸಚಿವರು, ಅವರ ಆಪ್ತರು ಎಲ್ಲರಿಗೂ ಕೂಡ ಢವಢವ ಶುರುವಾಗಿದೆ. ಈ ನಿಂಗಪ್ಪ ಸಿಕ್ಕಿ ಬೀಳ್ತಾ ಇದ್ದಂತೆ, ಈ ಹಗರಣ ಬೆಳಕಿಗೆ ಬರ್ತಾ ಇದ್ದಂತೆ, ಹೇಗಪ್ಪ ಇವರು ಈ ರೀತಿ ಎಲ್ಲ ದುಡ್ಡು ಮಾಡ್ತಾ ಇದ್ರು ಲೋಕಾಯುಕ್ತ ಹೆಸರಲ್ಲಿ ಅಂತ ಆದ್ರೆ, ಯಾರೋ ಒಬ್ರು ಸರ್ಕಾರಿ ಅಧಿಕಾರಿಗಳನ್ನ ತೆಗೆದುಕೊಳ್ಳಿ. ಈಗ ನೀವು ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡ್ತೀರಿ, ನಿಮ್ಮ ಇಲಾಖೆಯಲ್ಲಿ ಅಕ್ರಮ ಎಸಗ್ತಾ ಇದ್ದೀರಿ, ಬಡವರ ದುಡ್ಡನ್ನ ಹೀರ್ತಾ ಇದ್ದೀರಿ, ಈ ವಿಚಾರಗಳು ಗೊತ್ತಾಗ್ತಾ ಇದ್ದಂತೆ ಆ ಅಧಿಕಾರಿಯ ಚಲನವಲನ ಗಮನಿಸ್ತಾರೆ. ಆತ ಎಲ್ಲೆಲ್ಲ ಆಸ್ತಿ ಮಾಡಿದ್ದ, ಎಷ್ಟರ ಮಟ್ಟಿಗೆ ಆಸ್ತಿ ಹೊಂದಿದ್ದಾನೆ, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನ ಕೂಡ ಈ ಟೀಮ್ ಪಡೆದುಕೊಳ್ಳುತ್ತೆ. ಆ ನಂತರ ಅದೇ ವಿಚಾರಗಳನ್ನ ಅದೇ ಸರ್ಕಾರಿ ಅಧಿಕಾರಿಗಳ ಮುಂದೆ ಇಟ್ಟು, ನೋಡಿ ಇಲ್ಲೆಲ್ಲ ನಿಮ್ಮ ಅಕ್ರಮ ಆಸ್ತಿ ಇದೆ, ಈ ವಿಚಾರ ಲೋಕಾಯುಕ್ತದ ಗಮನಕ್ಕೆ ಬಂದ್ರೆ ದಾಳಿ ಆಗುತ್ತೆ, ದಾಳಿ ಆದ್ರೆ ಸಿಕ್ಕಿ ಬೀಳ್ತೀರಿ, ನಿಮ್ಮ ಹಗರಣ ಆಚೆ ಬರುತ್ತೆ ಅಂತ ಹೆದರಿಸಿ ಬೆದರಿಸಿ ಅವರಿಂದ ಕೋಟಿ ಕೋಟಿ ಹಣ ಲೂಟಿ ಮಾಡೋದೇ ಇವರ ಕೈಯಾಲಿ ಆಗಿತ್ತು ಅನ್ನುವಂತಹ ವಿಚಾರ. ಯಾವಾಗ ಈ ಹಗರಣ ಬೆಳಕಿಗೆ ಬಂತೋ ಆಗಲೇ ನೋಡಿ ನಿಂಗಪ್ಪ ಕೂಡ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಸಿಕ್ಕಿ ಬೀಳ್ತಾರೆ. ಯಾಕಪ್ಪ ಈ ರೀತಿ ಮಾಡ್ತಾ ಇದ್ದೀಯಾ? ಯಾರು ಹೇಳಿದ್ರು ನಿನಗೆ? ಯಾಕೆ ಲೋಕಾಯುಕ್ತ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ? ಎಲ್ಲೆಲ್ಲಿ ಹಣ ಲೂಟಿ ಮಾಡಿದ್ದೀರಿ ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆಯ ಬಿಸಿ ಜಾಸ್ತಿ ಆಗ್ತಾ ಇದ್ದಂತೆ, ಪ್ರಶ್ನೆಗಳು ಜಾಸ್ತಿ ಆಗ್ತಾ ಇದ್ದಂತೆ ಈ ನಿಂಗಪ್ಪ ಎಲ್ಲ ಸತ್ಯವನ್ನ ಕೂಡ ಬಾಯ್ಬಿಟ್ಟಿದ್ದಾನೆ ವಿಚಾರಣೆಯ ಸಂದರ್ಭದಲ್ಲಿ. ಹಾಗಾಗಿ ಈತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಜಸ್ಟ್ ನಿಂಗಪ್ಪ ಮಾತ್ರ ಇಲ್ಲ, ಈತನ ಜೊತೆಗೆ ಇನ್ನೂ ಬೇರೆ ದೊಡ್ಡ ದೊಡ್ಡ ಕೈಗಳು ಕೂಡ ಇತ್ತು ಅನ್ನೋದು ಬಹಳ ಸ್ಪಷ್ಟವಾಯಿತು. ಆ ದೊಡ್ಡ ದೊಡ್ಡ ಕೈಗಳು ಯಾರದ್ದು ಅಂತ ಹುಡುಕ್ತಾ ಹೋದಂತಹ ಅಧಿಕಾರಿಗಳಿಗೆ ಒನ್ಸ್ ಅಗೇನ್ ಸಿಕ್ಕಿರುವಂತಹ ಉತ್ತರ,